ನಮಸ್ಕಾರಗಳು ಮಗ. ICC 2024 ಅವಾರ್ಡ್ಸ್ಗೆ ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಇನ್ನು ಈ ಬಾರಿಯ 2024 ICC ಅವಾರ್ಡ್ ಬಂದ್ಬಿಟ್ಟು 4 ಅವಾರ್ಡ್ ಆದರೆ ಕೊಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ಅವಾರ್ಡ್ ಅಲ್ಲಿ ಯಾವೆಲ್ಲ ಪ್ಲೇಯರ್ ಸೆಲೆಕ್ಟ್ ಆಗಿದ್ದಾರೆ, ನಮ್ಮ ಟೀಮ್ ಇಂಡಿಯಾದ ಪ್ಲೇಯರ್ ಯಾರೇನಂತ ಎಲ್ಲ ನೋಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಮೊದಲನೇದ ಅವಾರ್ಡ್ ಕಡೆಗೆ ಹೋಗೋದಾದ್ರೆ ICC ಕ್ರಿಕೆಟರ್ ಆಫ್ ದಿ ಇಯರ್ 2024. ಈ ಅವಾರ್ಡ್ ಅಲ್ಲಿ ಬಂದ್ಬಿಟ್ಟು 4 ಜನ ಆದ್ರೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಮೊದಲನೇದಾಗಿ ಬಂದ್ಬಿಟ್ಟು ಜೋ ರೂಟ್ ಹಾಗೂ ಎರಡನೇದಾಗಿ ಹ್ಯಾರಿ ಬ್ರೂಕ್, ಇನ್ನು ಮೂರನೇದಾಗಿ ಟ್ರಾವಿಸ್ ಹೆಡ್ ಮತ್ತು ನಾಲ್ಕನೇದಾಗಿ ನಮ್ಮ ಟೀಮ್ ಇಂಡಿಯಾದ ಬೂಮ್ರಾ. ಈ 4 ಜನರಲ್ಲಿ ಬಂದ್ಬಿಟ್ಟು ಒಬ್ಬರಿಗಾದ್ರೆ ಈ ಅವಾರ್ಡ್ ಆದ್ರೆ ಸಿಗುತ್ತೆ. ಇನ್ನು ಎರಡನೇದಾಗಿ ಬಂದ್ಬಿಟ್ಟು ICC ಟೆಸ್ಟ್ ಕ್ರಿಕೆಟರ್ ಆಫ್ ದಿ ಇಯರ್ 2024. ಅಂದ್ರೆ ಟೆಸ್ಟ್ ಕ್ರಿಕೆಟ್ ಅಲ್ಲಿ ಬಂದ್ಬಿಟ್ಟು 4 ಜನ ಆದ್ರೆ ಸೆಲೆಕ್ಟ್ ಆಗಿದ್ದಾರೆ. ಈ 4 ಜನರಲ್ಲಿ ಯಾವೆಲ್ಲ ಪ್ಲೇಯರ್ಸ್ ಇದ್ದಾರೆ ಅಂತ ನೋಡೋದಾದ್ರೆ ಹ್ಯಾರಿ ಬ್ರೂಕ್ ಇದ್ದಾರೆ, ಜೋ ರೂಟ್ ಇದ್ದಾರೆ ಮತ್ತು ನಮ್ಮ ಬೂಮ್ರಾ ಕೂಡ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಶ್ರೀಲಂಕಾದ ಕಮಿಂಡೋ ಮೆಂಡಿಸ್ ಅವರು ಕೂಡ ಇದ್ದಾರೆ ಈ ಅವಾರ್ಡ್ ಅಲ್ಲಿ. ಇನ್ನು ಥರ್ಡ್ ಅವಾರ್ಡ್ ಬಂದ್ಬಿಟ್ಟು ICC ಮೆನ್ಸ್ ODI ಕ್ರಿಕೆಟರ್ ಆಫ್ ದಿ ಇಯರ್ 2024. ಈ ಅವಾರ್ಡ್ ಅಲ್ಲಿ ಬಂದ್ಬಿಟ್ಟು 4 ಆಟಗಾರರಾದ್ರೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾರ್ಯಾರಂತ ನೋಡೋದಾದ್ರೆ ಮೊದಲನೇದಾಗಿ ಬಂದ್ಬಿಟ್ಟು ಒಮರ್ ಜೈ, ಅಫ್ಘಾನಿಸ್ತಾನದ ಒಮರ್ ಜೈ ಅವರು ಸೆಲೆಕ್ಟ್ ಆಗಿದ್ದಾರೆ ಮತ್ತು ಶ್ರೀಲಂಕಾದ ಅಸರಂಗ ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ಎರಡನೇದಾಗಿ ಬಂದ್ಬಿಟ್ಟು ಕುಶಲ್ ಮೆಂಡಿಸ್, ಅಂದ್ರೆ ಶ್ರೀಲಂಕಾದ ಕುಶಲ್ ಮೆಂಡಿಸ್ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ನಾಲ್ಕನೇದಾಗಿ ಬಂದ್ಬಿಟ್ಟು ವೆಸ್ಟ್ ಇಂಡೀಸ್ ನ ಶೇತರ್ ರುತರ್ಫೋರ್ಡ್ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಈ 4 ಜನರಲ್ಲಿ ಒಬ್ಬರಿಗೆ ಆದ್ರೆ ಈ ಅವಾರ್ಡ್ ಆದ್ರೆ ಸಿಗುತ್ತೆ. ODI ಅವಾರ್ಡ್ ಬಂದ್ಬಿಟ್ಟು ಈ 4 ಜನರಲ್ಲಿ ಒಬ್ಬರಿಗಾದ್ರೆ ಸಿಗುತ್ತೆ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ICC ಮೆನ್ಸ್ T20 ಕ್ರಿಕೆಟರ್ ಆಫ್ ದಿ ಇಯರ್ 2024. ಈ ಅವಾರ್ಡ್ ಅಲ್ಲಿ ಬಂದ್ಬಿಟ್ಟು 4 ಜನ ಆದ್ರೆ ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ಬೋದು. ಇನ್ನು ಈ 4 ಜನರಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡೋದಾದ್ರೆ ಮೊದಲನೇದಾಗಿ ಬಂದ್ಬಿಟ್ಟು ಟ್ರಾವಿಸ್ ಹೆಡ್, ಇನ್ನು ಎರಡನೇದಾಗಿ ಹರ್ಷದೀಪ್ ಸಿಂಗ್ ಮತ್ತು ಮೂರನೇದು ಬಂದ್ಬಿಟ್ಟು ಪಾಕಿಸ್ತಾನದ ಬಾಬರ್ ಅಜಮ್ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ನಾಲ್ಕನೇದಾಗಿ ಬಂದ್ಬಿಟ್ಟು ಸಿಕಂದರ್ ರಾಜ್ ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಇನ್ನು ನನ್ನ ಪ್ರಕಾರ ಈ 4 ಅವಾರ್ಡ್ ಯಾವೆಲ್ಲ ಪ್ಲೇಯರ್ಸ್ಗೆ, ಅಂದ್ರೆ ಈ ಅವಾರ್ಡ್ ಅಲ್ಲಿ ಯಾವ್ಯಾವ ಪ್ಲೇಯರ್ಸ್ಗೆ ಯಾವ್ಯಾವ ಅವಾರ್ಡ್ ಹೋಗ್ಬೋದು ಅಂತ ನೋಡೋದಾದ್ರೆ ಮೊದಲನೇದಾಗಿ ಬಂದ್ಬಿಟ್ಟು ICC ಮೆನ್ಸ್ ಕ್ರಿಕೆಟರ್ ಆಫ್ ದಿ ಇಯರ್ ಅಂದ್ರೆ 2024 ಅಲ್ಲಿ ಬಂದ್ಬಿಟ್ಟು. ಇನ್ನು ನನ್ನ ಪ್ರಕಾರ ಬಂದ್ಬಿಟ್ಟು ICC ಮೆನ್ಸ್ ಕ್ರಿಕೆಟರ್ ಆಫ್ ದಿ ಇಯರ್ ಬಂದ್ಬಿಟ್ಟು ಬೂಮ್ರಾ ಅವರಿಗೆ ಸಿಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಮೇನ್ ಆಗಿ ಬಂದ್ಬಿಟ್ಟು ಈ ಬಾರಿಯ T20 ವರ್ಲ್ಡ್ ಕಪ್ ನಲ್ಲಿ ಬಂದ್ಬಿಟ್ಟು ಬೂಮ್ರಾ ಅವರೇ ಮೇಲ್ಗೈ ಇತ್ತಂತ ಹೇಳ್ಬೋದು. ಎಸ್ಪೆಷಲಿ ಅಲ್ಲಿ ಸೌತ್ ಆಫ್ರಿಕಾದಲ್ಲಿ ಯಾವ ತರ ಬೌಲಿಂಗ್ ಮಾಡಿದ್ರಂತ ಗೊತ್ತೇ ಇದೆ. ಅದನ್ನೆಲ್ಲ ನೋಡ್ತಾ ಇದ್ರೆ ಪಕ್ಕ ಬೂಮ್ರಾ ಅವರಿಗೆ ಸಿಗುತ್ತೆ ಈ ಅವಾರ್ಡ್ ಅಂತ ಹೇಳ್ಬೋದು. ಇನ್ನು ಸೆಕೆಂಡ್ ಆಗಿ ಬಂದ್ಬಿಟ್ಟು ICC ಮೆನ್ಸ್ ಟೆಸ್ಟ್ ಕ್ರಿಕೆಟರ್ ಆಫ್ ದಿ ಇಯರ್ 2024. ಈ ಅವಾರ್ಡ್ ಅಲ್ಲಿ ಬಂದ್ಬಿಟ್ಟು ನನ್ನ ಪ್ರಕಾರ ಇದು ಜೋ ರೂಟ್ ಅವರಿಗೆ ಸಿಗೋ ಚಾನ್ಸಸ್ ಇದೆ ಅಂತ ಹೇಳ್ಬೋದು. ಈ ವರ್ಷ ಬಂದ್ಬಿಟ್ಟು ಟೆಸ್ಟ್ ಕ್ರಿಕೆಟ್ ನಲ್ಲಿ ಸಖತ್ತಾಗಿ ಆಡಿದ್ದಾರೆ. ಆ ಕಾರಣದಿಂದಾಗಿ ಜೋ ರೂಟ್ ಅವರಿಗೆ ಸಿಕ್ಕರು ಅಚ್ಚರಿಯಲ್ಲ. ಇನ್ನು ಮೂರನೇದಾಗಿ ಬಂದ್ಬಿಟ್ಟು ICC ಮೆನ್ಸ್ ಕ್ರಿಕೆಟರ್ ODI ಕ್ರಿಕೆಟರ್ ಆಫ್ ದಿ ಇಯರ್ 2024. ಈ ಅವಾರ್ಡ್ ಬಂದ್ಬಿಟ್ಟು ಅಂತ ಪ್ಲೇಯರ್ಸ್ ಯಾರು ಕಾಣ್ತಿಲ್ಲ. ನನ್ನ ಪ್ರಕಾರ ಅಸರಂಗು ಸಿಕ್ಕರೆ ಅಚ್ಚರಿ ಇಲ್ಲ ಅಂತ ಹೇಳ್ಬೋದು. ನಿಮ್ಮ ಪ್ರಕಾರ ಯಾರಿಗೆ ಸಿಗ್ಬೇಕಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇನ್ನು ಲಾಸ್ಟ್ ಒನ್ ಬಂದ್ಬಿಟ್ಟು ICC ಮೆನ್ಸ್ T20 ಕ್ರಿಕೆಟರ್ ಆಫ್ ದಿ ಇಯರ್ 2024. ಇನ್ನು T20 ಅಲ್ಲಿ ಬಂದ್ಬಿಟ್ಟು ನನಗೆ ಹರ್ಷದೀಪ್ ಅವ್ರಿಗೆ ಸಿಕ್ಕರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. T20 ಅಲ್ಲಿ ಯಾವ ತರ ಬೌಲಿಂಗ್ ಮಾಡ್ಬೇಕಂತ ತೋರಿಸಿಕೊಟ್ಟಿದ್ದಾರೆ ಮತ್ತು ಈ ವರ್ಷ ಎಸ್ಪೆಷಲಿ T20 ಅಲ್ಲಿ ಸಖತ್ತಾಗಿ ಬೌಲಿಂಗ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹರ್ಷದೀಪ್ ಸಿಂಗ್. ಇನ್ನು ನಿಮ್ಮ ಪ್ರಕಾರ ಈ ಅವಾರ್ಡ್ಸ್ ಎಲ್ಲ ಯಾರ್ಯಾರಿಗೆ ಸಿಗ್ಬೇಕಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಅನ್ನ ಆಲ್ ಇಟ್ಕೊಳ್ಳಿ. ಯಾಕಂತಂದ್ರೆ ಮುಂದೆ ಬರೋ IPL ಅಪ್ಡೇಟ್ ಮತ್ತು ಕ್ರಿಕೆಟ್ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ. ಆ ಕಾರಣಕ್ಕಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.